ವೆಲ್ಕಮ್ ಟು ಅವರ್ ಚಾನೆಲ್ ಮೈಸೂರು ವಾಂಡರರ್ಸ್. ಮೈಸೂರಿಂದ ಪ್ರಯಾಗ್ರಾಜ್ನ ಮಹಾಕುಂಭಕ್ಕೆ ಫೆಬ್ರವರಿ 14ಗೆ ನಮ್ಮ ಪ್ರಯಾಣ. ವಿಡಿಯೋ ತೆಗಿತೀನಿ ಅಂದ ತಕ್ಷಣ ಬ್ಯಾಕ್ ಸೀಟಲ್ಲಿರೋ ಮಕ್ಕಳು ಧಪ್ ಅಂತ ಔಸ್ಕೊಂಡ್ಬಿಟ್ರು. ಎನಿವೇ, ಐ ವೋಂಟ್ ಮೈಂಡ್, ಐ ವಿಲ್ ಮೂವ್ ಆನ್. ನಾವು ಸುಮಾರು ರೋಡ್ ಟ್ರಿಪ್ಪು, ಟ್ರಕ್ಕಿಂಗು, ಇಂಟರ್ನ್ಯಾಷನಲ್ ಟ್ರಾವೆಲು ಮಾಡಿದ್ದೀವಿ. ಆದರೆ ಈ ಟ್ರಿಪ್ಪು ಕಂಪ್ಲೀಟ್ಲಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಇಟ್ ವಿಲ್ ನಾಟ್ ಗೋ ಅಕಾರ್ಡಿಂಗ್ ಟು ಯುವರ್ ಪ್ಲ್ಯಾನ್ ಅಂತಲೂ ನಾನು ಹೇಳ್ಬೋದು. ಸೊ ನಾವು ಅಷ್ಟೇನು ಪ್ರೀ ಪ್ಲ್ಯಾನ್ ಮಾಡಿಲ್ಲ. ಸೊ ಇಟ್ ಕೈಂಡ್ ಆಫ್ ಅನ್ಪ್ಲ್ಯಾನ್ಡ್ ಟ್ರಿಪ್ ಅಂತ ಹೇಳ್ಬೋದು. ಸ್ಪಾಟಲ್ಲೇ ನಾವು ಡಿಸಿಷನ್ ತಗೊಂಡಿದ್ದೀವಿ ಏನು ಮಾಡೋಣ ಅಂತ. ಆ್ಯಂಡ್ ದಿಸ್ ಇಸ್ ಲಾಂಗ್ ರೂಟ್ ಆಗಿರೋದ್ರಿಂದ, ರೋಡ್ ಟ್ರಿಪ್ ಆಗಿರೋದ್ರಿಂದ ನಾವು ಮತ್ತು ಇನ್ನೊಂದೇನೆಂದರೆ ಜಾಸ್ತಿ ಟ್ರಾಫಿಕ್ಗಳ ಮಧ್ಯ ಬರೋದ್ರಿಂದ ಇಟ್ ಈಸ್ ಪ್ರೀ ಪ್ಲ್ಯಾನ್ ನಾವು ಮಾಡೋಕ್ಕಾಗೋದಿಲ್ಲ. ಬಿಕಾಸ್ ನಾವೊಂದು ಪ್ಲ್ಯಾನ್ ಮಾಡಿರ್ತೀವಿ, ಬಟ್ ಡೆಸ್ಟಿನಿ ಬೇರೆ ಏನೋ ಬರೆದಿರುತ್ತೆ. ಸೊ ಹಾಗಾಗಿ ವಿ ಆರ್ ಹೇಗೆ ಹೋಗುತ್ತೆ ಹಾಗೆ ಹೋಗೋಣ, ಏನೇನು ನಡೆಯುತ್ತೆ ನಡೀಲಿ ಅಂತ ಅಂದ್ಕೊಂಡು ಮೂವ್ ಆನ್ ಆಗಿದ್ದೀವಿ. ಸೊ ಹೋಗೋದಾ ಬೇಡವಾ ಅಂತ ಯೋಚನೆ ಮಾಡಿ ಕೊನೆಗೆ ಓಕೆ, ಲೆಟ್ ಅಸ್ ಫೇಸ್ ವಾಟ್ ಎವರ್ ಹ್ಯಾಪನ್ಸ್, ವಿಲ್ ಗೋ ಟು ಮಹಾಕುಂಭ್. 144 ವರ್ಷ ಆದಮೇಲೆ ಬರೋವಂಥ ಈ ಮಹಾಕುಂಭ. ಸೊ ಈ ಒಂದು ಆಪರ್ಚುನಿಟಿ ಉಪಯೋಗಿಸ್ಕೊಳ್ಳೋಕ್ಕೆ ಅಂತ ಹೇಳಬೇಕು, ಅಥವಾ ನಾವು ಅದೃಷ್ಟ ಪಟ್ಟಿದ್ದೀವಿ. ಈ ಒಂದು ಟೈಮಲ್ಲಿ ನಾವು ಇಲ್ಲಿ ಭೂಮಿ ಮೇಲೆ ಇದ್ದೀವಿ. ಸೊ ಹೋಗೋಣ ಅಂತ ಅಂದ್ಕೊಂಡು ನಾವು ಡಿಸೈಡ್ ಮಾಡಿ, ಈ ಚಾನ್ಸ್ ಅಂತೂ ನಾವು ಬಿಡೋಕ್ಕಾಗೋದೇ ಇಲ್ಲ, ಹೋಗಲೇಬೇಕು ಅಂದ್ಕೊಂಡು ಡಿಸೈಡ್ ಮಾಡಿ ಹೊರಟಿದ್ದೀವಿ. ಸೊ ನೋಡೋಣ ಏನೇನು ನಡೆಯುತ್ತೆ, ಏನೇನಿಲ್ಲ, ಏನೇನು ಚಾಲೆಂಜಸ್ಗಳು ಬರುತ್ತೆ ರೋಡಲ್ಲಾಗಿರ್ಬೋದು ಅಥವಾ ಅಲ್ಲಿಗೆ ರೀಚ್ ಆದಮೇಲೆ ಆಗಿರ್ಬೋದು. ಸೊ ನೋಡೋಣ, ಫೇಸ್ ಮಾಡೋಣ ಅಂತ ಅಂದ್ಕೊಂಡು ರೋಡ್ ಟ್ರಿಪ್ಪು ಮಾಡ್ತಾ ಇದ್ದೀವಿ. ಮನೆಯಿಂದ ನಾವು ಮಧ್ಯಾಹ್ನ ಒಂದು 12:30ವರೆಗೆ ಬಿಟ್ಟಿದ್ದೀವಿ ಮೈಸೂರು. ನಾವು ಲಂಚ್ಗೆ ಏನೇನು ಬೇಕು ಅಂತ ಅಂದ್ಕೊಂಡು ನಮ್ಗೇನು ಬೇಕೋ ಅದು ನಾವು ಪ್ರಿಪೇರ್ ಮಾಡಿಕೊಂಡು ಲಂಚ್ ನಾವು ಕ್ಯಾರಿ ಮಾಡ್ತಾ ಇದ್ದೀವಿ. ಸೊ ಎಲ್ಲಾದರೂ ಒಂದು ಕಡೆ ಸ್ಟಾಪ್ ಕೊಟ್ಟು ನಾವು ಲಂಚ್ ಮಾಡ್ತೀವಿ. ಸೊ ನೋಡೋಣ. ಈಗ ಇನ್ನೊಂದೇನಂತಂದರೆ, ಮೈಸೂರಿಂದ ಹಿಡಿದು ನಿಮಗೆ ಹೈದ್ರಾಬಾದ್ ರೀಚ್ ಆಗೋ ತನಕನೂ ಒಂದು ಚೆನ್ನಾಗಿರೋ ಧಾಬಾ ಆಗಲಿ ಅಥವಾ ರೆಸ್ಟೋರೆಂಟ್ ಆಗಲಿ ಸಿಗಲ್ಲ. ಈಗ ನೋಡಿ, ಈಗ ಟ್ರಾಫಿಕಲ್ಲಿ ಸಿಕ್ಕಾಕೊಂಡಿದ್ದೀವಿ. ಈಗ ಬ್ಯಾಂಗ್ಳೂರ್ಗೆ ರೀಚ್ ಆಗಿದ್ದೀವಿ. ಬ್ಯಾಂಗ್ಳೂರು ಯಲಹಂಕದಲ್ಲಿದ್ದೀವಿ ನಾವೀಗ. ಇಲ್ಲಿ ಏರೋ ಶೋ ನಡೀತಾ ಇದೆ. ಸೊ ಅದರಿಂದ ಟ್ರಾಫಿಕ್ಕು. ಯಾರೋ ಏನೋ ಬರೆದಿದ್ದಾರೆ ಇಲ್ಲಿ ಗಾಡಿಯಲ್ಲಿ ಚೆನ್ನಾಗಿ, ಕೀಪ್ ಡಿಸ್ಟೆನ್ಸ್ EMI ಸ್ಪೆಂಡಿಂಗ್. ನನ್ನ ಜೀವನ ಈ ವಾಹನದ ಮೇಲೆ ನಿಂತಿದೆ, ದಯವಿಟ್ಟು ಏನಿದು ಅಂತರ ಕಾಯ್ದುಕೊಳ್ಳಿ. ಓಕೆ, ಸೊ ಶೋ ನಡೀತಾ ಇದೆ, ಎಲ್ಲರೂ ನೋಡ್ತಾ ಇದ್ದಾರೆ. ಒಳಗಡೆ ಹೋಗಿದ್ದಾರೆ, ಹೊರಗಡೆ ಟ್ರಾಫಿಕ್ ಇದೆ, ಪ್ಲಸ್ ಹೊರಗಡೆನೂ ತುಂಬ ಕ್ರೌಡ್ ಇದೆ. ಜನ ರೋಡಲ್ಲೇ ನಿಂತ್ಕೊಂಡು, ಹೊರಗಡೆಯಿಂದಾನೆ ಟಿಕೆಟ್ ತಗೊಳ್ದೇನೆ ಹೊರಗಡೆ ರಸ್ತೆಯಲ್ಲೇ ನಿಂತ್ಕೊಂಡು, ಕಾಂಪೌಂಡ್ ಆಚೆಯಿಂದನೂ ಜನಗಳು ನೋಡ್ತಾ ಇದ್ದಾರೆ. ನೋಡಿ, ಫುಲ್ ಕ್ರೌಡು. ಇದು ಹೊರಗಡೆ ಕ್ರೌಡು. ಎಲ್ಲ ಹೊರಗಡೆಯಿಂದಾನೇ ನಿಂತ್ಕೊಂಡು ಏರೋ ಶೋನ ನೋಡ್ತಾ ಇದ್ದಾರೆ. ನಮಗಿಲ್ಲೇ 1 hour ವೇಸ್ಟ್ ಆಗೋಯ್ತು. ಇನ್ನು ಹೈದ್ರಾಬಾದ್ ರೀಚ್ ಆಗೋಷ್ಟರಲ್ಲಿ ಇನ್ನೆಷ್ಟು ಟ್ರಾಫಿಕ್ ಬರ್ತದೆ ಏನು ಅಂತ ಗೊತ್ತಿಲ್ಲ. ಸೊ ಒಂದ್ಸಲ ಬ್ಯಾಂಗ್ಳೂರ್ ದಾಟ್ಬಿಟ್ರೆ ಸಾಕು ಅಂತ. ಓಕೆ, ಈಗ ನಾವು ಹೈವೇಲಿ ಇದ್ದೀವಿ, ಹೈದ್ರಾಬಾದ್ಗೆ ಹೋಗ್ತಾ ಇದ್ದೀವಿ. ಬಿಸಿಲು ನೋಡಿ ಹೇಗಿದೆ ಅಂತ. ಇದೇನು ಇಲ್ಲ, ಇದು ಕರ್ನಾಟಕದ ಬಿಸಿಲು. ಈಗ ಮುಂದೆ ನೋಡಿ ಮಾರಿ ಹಬ್ಬ, ಹೈದ್ರಾಬಾದಲ್ಲಿ ಬಿಸಿಲು ಹೆಂಗಿರುತ್ತೆ ಅಂತ. ಸೊ ಎನಿವೇ, ಜರ್ನಿ ನಡೀತಾ ಇದೆ, ಹೋಗ್ತಾ ಇದ್ದೀವಿ. ಒಂದು ಕಡೆ ನಾವು ಲಂಚ್ಗೆ ಅಂತ ನಾವು ಬ್ರೇಕ್ ಕೊಡ್ತೀವಿ, ಲಂಚ್ ಮುಗಿಸ್ತೀವಿ. ಘೀ ರೈಸ್ ಆ್ಯಂಡ್ ಗ್ರೇವಿ ತಿಂದಾಯಿತು, ಎಲ್ಲರಿಗೂ ಸ್ಯಾಟಿಸ್ಫೈಡ್ ಆಯಿತು. ಈವ್ನಿಂಗ್ ಆಯ್ತು. ಈಗ ಈವ್ನಿಂಗಲ್ಲಿ ನಾವು ಒಂದು ಅಮೆಝಾನ್ ಕಿಚನ್ ಅಂತ ಒಂದು ರೆಸ್ಟೋರೆಂಟ್ ಬರುತ್ತೆ. ಜಾಸ್ತಿ ಏನು ಕ್ರೌಡ್ ಇರಲಿಲ್ಲ. ಸೊ ಇಟ್ ವಾಸ್ ಪೀಸ್ಫುಲ್ ಆ್ಯಂಡ್ ಖಾಲಿ ಇರೋದ್ರಿಂದ ಸ್ವಲ್ಪ ರಿಲ್ಯಾಕ್ಸ್ ಆಗೋಕ್ಕಾಯಿತು. ನಮ್ಮದು ಒಂದು ಸ್ವಲ್ಪ ಕೆಲಸ ಇತ್ತು, ಅದೊಂದು ಸ್ವಲ್ಪ ಕೆಲಸ, ಲ್ಯಾಪ್ಟಾಪ್ದು ಅದು ಇದು ಅಂತ ಸ್ವಲ್ಪ ಕೆಲಸ ಮುಗಿಸ್ಕೊಂಡ್ವಿ. ಸೊ ಅಮೆಝಾನ್ ಕಿಚನಲ್ಲಿ ಚೆನ್ನಾಗಿರೋದು 1-2 ಟೀ ಕುಡಿದ್ವಿ. ಟೀ ಆದಮೇಲೆ ಮತ್ತೆ ಜರ್ನಿ ಮುಂದುವರ್ಸಿದ್ದೀವಿ. ನೋಡಿ ಅಮೆಝಾನ್ ಕಿಚನ್ ಹೇಗಿದೆ ಅಂತ ಒಳಗಡೆ. ಸೊ ಜಾಸ್ತಿ ಕ್ರೌಡ್ ಇಲ್ಲ. ಬಟ್ ನಮಗೆ ಈ ಅಮೆಝಾನ್ ಕಿಚನ್ ಆದಮೇಲೆ ನಾವು ಇಲ್ಲಿಂದ ಮುಂದೆ ಹೋದ್ಮೇಲೆ 2 ರೆಸ್ಟೋರೆಂಟು ದೊಡ್ಡದು, ಏನೋ ಅನುರಾಧ ಮತ್ತು ಇನ್ನೊಂದು ಯಾವುದೋ ಒಂದಿತ್ತು, ಹೆಸರು ಗೊತ್ತಿಲ್ಲ ಸರಿಯಾಗಿ. ತುಂಬ ಫುಲ್ ಕ್ರೌಡು, ಎಲ್ಲ ಕ್ರೌಡು, ಪ್ರಯಾಗ್ರಾಜ್ಗೆ ಹೋಗೋ ಎಲ್ಲ ಕ್ರೌಡು ಅಲ್ಲೇ ಇತ್ತು. ಬಟ್ ನಮಗೆ ಕ್ರೌಡ್ ಇರಬಾರ್ದು ಅಂತ ನಾವು ಎನಿವೆ ನಮ್ಗೆ ಸಿಕ್ತು ಖಾಲಿ ಇರೋದು.
ಸೊ ಹಂಗೆ ಮುಂದೆ ಹೋಗ್ತಾ ಇದ್ದೀವಿ. ನಾನು ಇಲ್ಲಿ ಕಾಣ್ತಾ ಇದೆಯಲ್ಲ ವಿಡಿಯೋದಲ್ಲಿ, ಇದನ್ನ ನಾನು ಚಂದ್ರ ಅಂತ ಹೇಳ್ತಾ ಇದ್ದೀನಿ. ಹುಣ್ಣಿಮೆ ಆಗಿದೆ ನೆಕ್ಸ್ಟ್ ದಿನ, ಸೊ ಚಂದ್ರ ಹೀಗೆ ಕಾಣುತ್ತೆ ಅಂತ. ಬಟ್ ನನ್ನ ಮಗಳು ಯಶಿತಾ ಇಲ್ಲ ಇದು ಜೂಪಿಟರ್ ಅಂತ ಆರ್ಗ್ಯೂ ಮಾಡ್ತಾ ಇದ್ಲು. ಸೊ ಇದೇ ಆರ್ಗ್ಯುಮೆಂಟ್ ಅಲ್ಲಿ ಅವಳು ಗೂಗಲ್ ಅಲ್ಲಿ ಚೆಕ್ ಮಾಡಿ ನೋಡಿ, ಹೈದರಾಬಾದಲ್ಲೇ ಜುಪಿಟರು ಫೆಬ್ರವರಿ 14 ಕಾಣುತ್ತೆ ಅಂತ ಬರ್ದಿದ್ದಾರೆ. ಸೊ ಐ ಕ್ಯಾನ್ ಪ್ರೂವ್ ಇಟ್ ಅಂತ ಅವಳು ಪ್ರೂವ್ ಮಾಡ್ತಾ ಇದ್ಲು. ನಾವು ನೋಡ್ತಾನೆ ಇದೀವಿ ಚಿಕ್ಕವರಿದ್ದಾಗಿಂದ ಚಂದ್ರನೊಳಗೆ ಇದೇ ತರ ಡಿಸೈನ್ ಇದೆ. ಸೊ ಇದೇ ಚಂದ್ರ ಹಾಕೊಂಡು ಮುಂದೆ ಬರ್ತೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮುಂದಿನ ದಿನದ ಪ್ರಯಾಣಕ್ಕೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನೆಕ್ಸ್ಟ್ ಡೇ ಏನಾಗುತ್ತೆ ಅಂತ ನೋಡೋಣ. ಓಕೆನಾ?